ನಮಸ್ಕಾರ, ನಾನು ನಿಮ್ಮ ಅರುಣ ರಾಜ್ಪೂತ್. ಮೊನ್ನೆ ಯೂಟ್ಯೂಬರ್ಸ್ ಬಗ್ಗೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಕೂಡ ಮಾತಾಡ್ತಾರೆ. ವಿಧಾನಸೌಧದಲ್ಲಿ ಮಾತಾಡಬೇಕಾದ್ರೆ ಸುಳ್ಳು ಸುದ್ದಿಗಳನ್ನ ಮಾಡೋದನ್ನು ಕಡಿಮೆ ಮಾಡಬೇಕು ಅಂದರೂ ಕೂಡ ಹೇಳ್ತಾರೆ. ಅದ್ರ ಬಗ್ಗೆ ನಾವು ಒಂದು ಇದನ್ನೇ ತೊಗೊಂಬರ್ತೀವಿ ಅಂತಲೂ ಹೇಳ್ತಾರೆ. ತಿದ್ದುಪಡಿ ಮಾಡ್ಕೊಬರ್ತೀವಿ ಅಂತ ಸಹ ಹೇಳ್ತಾರೆ. ತದನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯೂಟ್ಯೂಬರ್ಸ್ಗೆ ವಿಚಾರ ಏನು ಅಂತಂದರೆ ಸಪೋರ್ಟಾಗಿ ಹೇಳಿದ್ದಾರೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಸತ್ಯನ ತೋರಿಸಿ ಅಂತ ಹೇಳ್ತಾರೆ. ಇದೇ ಹೈಕೋರ್ಟ್ ಕೂಡ, ಸುಪ್ರೀಂ ಕೋರ್ಟ್ ಸಹ ಇದೇ ಮಾತನ್ನು ಕೂಡ ಹೇಳಿರುವಂಥದ್ದು. ಸತ್ಯ ತೋರಿಸಿ, ದಾಖಲೆಗಳು ಇಟ್ಕೊಂಡು ಮಾತಾಡಿ, ಸಾರ್ವಜನಿಕ ವಲಯದಲ್ಲಿ ಯಾವುದೇ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೆ ಆ ವಿಚಾರವಾಗಿ ನೇರವಾಗಿ ತೋರಿಸಿ, ಯಾವುದೇ ತೊಂದರೆ ಇಲ್ಲ. ಆದರೆ ನಿಮ್ಮನ್ನು ಯಾವುದೇ ಕಾರಣ ಡಿಜಿಟಲ್ ಮಾಧ್ಯಮ ಯೂಟ್ಯೂಬರ್ಸ್ಗಳಿಗೆ ಸುದ್ದಿ ಮಾಡಿಬಿಡಿ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ, ಹೇಳೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಗ್ಯಾಗ್ ಆ್ಯಕ್ಟ್ ಅನ್ನೋದನ್ನು ಡಿಸ್ಮಿಸ್ ಮಾಡಿ ಕಳಿಸಿರೋಂಥದ್ದು. ಆದರೆ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದನ್ನೇ ಕೂಡ ಹೇಳಿರೋಂಥದ್ದು. ಸತ್ಯ ತೋರಿಸಿ ಏನು ಹಿಡಿತಿದೆ ಅದನ್ನು ಹೇಳಿ, ಯಾರೇ ತಪ್ಪು ಮಾಡಿದ್ರು ನಾವು ಶಿಕ್ಷೆ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. ಹಾಗೆ ಯೂಟ್ಯೂಬರ್ಸ್ ಬಗ್ಗೆಯೂ ಸಹ ಇದನ್ನು ಕೂಡ ಹೇಳಿರೋಂಥದ್ದು. ಅವ್ರು ಯೂಟ್ಯೂಬರ್ಸ್ಗಳು ಸುಳ್ಳು ತೋರಿಸ್ತಿದ್ದಾರೆ, ಅದು ಸತ್ಯ ತೋರಿಸಿ ಅಂತ ಹೇಳಿರೋಂಥದ್ದನ್ನು ಬಿಟ್ಬಿಟ್ಟಿದ್ದಾರೆ. ಬರೀ ಸುಳ್ಳು ತೋರಿಸ್ಬಿಟ್ರು ಯೂಟ್ಯೂಬರ್ಸ್ಗಳಿಗೆ ಆ್ಯಕ್ಷನ್ ಮಾಡ್ತೀವಿ ಅಂತ ಹೇಳಿರೋ ಮಾತು ಹಾಕಿದ್ದಾರೆ. ಬಟ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪರೋಕ್ಷವಾಗಿ ಹೇಳಿರೋಂಥ ಮಾತಿದೆ. ಸತ್ಯ ತೋರಿಸಿ, ದಾಖಲೆಗಳು ತೋರಿಸಿ, ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತಿರೋಂಥ ವಿಚಾರಗಳನ್ನು ತೋರಿಸಿ ಅಂತಲೇ ಕೂಡ ಅವರು ಹೇಳಿರೋವಂಥದ್ದು. ಅದರಿಂದ ಯೂಟ್ಯೂಬರ್ಸ್ ಅನ್ನೋದೇ ಈಗ ಒಂದು ದೊಡ್ಡ, ಈಗ ಇನ್ನೊಂದು 3-4 ವರ್ಷ ನೋಡಿ ಯೂಟ್ಯೂಬರ್ಸ್ಗಳನ್ನೇ ಇರೋದು ಅವಳಿ. ಇನ್ನು ಯಾವ ಮೇನ್ ಸ್ಟ್ರೀಮ್ ಮೀಡಿಯೆಲ್ಲ ಮುಚ್ಕೊಂಡು ಹೋಗೋದೆ ಕ್ಲೋಸ್.